ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಮ್ಮ ಇಟಲಿ ಟ್ರಿಪ್ನ ಸೆಕೆಂಡ್ ಡೇ ಇವತ್ತು. ಸೊ ಟಿಫಿನ್ ಎಲ್ಲ ಮಾಡಿಕೊಂಡು ನಾವೀಗ ಹೊಂಟೀವಿ, ಬಸ್ಸಿಗೆ ವೇಟ್ ಮಾಡತ್ತೀವಿ. ನೋಡ್ರಿ, ಬಸ್ ಬಂತ. ಎಷ್ಟು ಸಣ್ಣ ಬಸ್ ಅಂತಂದ್ರೆ ಬರ್ರಿ 8 ಸೀಟ್ ಇರೋದು ಬಸ್ ಅಂಥವೇ ಇರ್ತಾವೆ ಇಲ್ಲಿ. ಯಾಕಂದ್ರೆ ಸೊ ವೆಲ್ಕಮ್ ಟು ಕೊಲೋಸಿಯಂ. ಇದೇ ನೋಡ್ರಿ ನಮ್ಮ 7 ವಂಡರ್ಸ್ ಆಫ್ ದ ವರ್ಲ್ಡ್ ಒಳಗಿರೋ ಕೊಲೋಸಿಯಂ, ರೋಮ್ ಒಳಗಿರೋದು. ಹೊರಗಡೆಯಿಂದ ನೋಡೋಕೆ ಇಷ್ಟು ಮಸ್ತ್ ಐತಲ್ಲ. ನಾನಂತೂ ವೇಟ್ ಮಾಡತ್ತೀನಿ ಒಳಗೆ ಹೋಗಕ್ಕೆ. ಇಲ್ಲಿ ನೋಡ್ರಿ, ಕೊಲೋಸಿಯಮ್ದ ಸ್ಕೆಚ್ ಬಿಡ್ಸಾಕತ್ತಾರ ಇಲ್ಲಿ ಕೂತ್ಕೊಂಡು. ಸೊ ನಡ್ರಿ ಒಳಗೆ ಹೋಗೋಣ. ಇಲ್ಲಿ ಗೈಡ್ ನೋಡ್ರಿ ಟೂರಿಸ್ಟ್ಗಳಿಗೆ ಇನ್ಫಾರ್ಮೇಷನ್ ಕೊಡೋ ಥರ ಇದ್ರ ಬಗ್ಗೆ. ಸೊ ಏನಪ್ಪ ಇದು ಕೊಲೋಸಿಯಂ ಅಂತಂದ್ರೆ, ಕೊಲೋಸಿಯಂ ಇದನ್ನ ಆಂಬಿ ಥಿಯೇಟ್ರ್ ಅಂತ ಕರೀತಾರೆ. ಇದು ಏನಂತಂದ್ರೆ ಅವಾಗಿನ ಕಾಲದ ಒಂದು ದೊಡ್ಡ ಸ್ಟೇಡಿಯಮ್. ಎಷ್ಟು ಮಂದಿ ಹಿಡಿತಿತ್ತಪ್ಪ ಅಂತಂದ್ರೆ 50,000 to 80,000 ಮಂದಿ ಇಲ್ಲೇ ಕೂತ್ಕೋಬೋದಿತ್ತು. ಅಷ್ಟು ದೊಡ್ಡ ಸ್ಟೇಡಿಯಮ್ ಇದೆ. ಸೊ ನಮಗೆಲ್ಲ ಈಗೆಲ್ಲ ಎಂಟರ್ಟೈನ್ಮೆಂಟಿಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಬಟ್ ಆವಾಗಿನ ಕಾಲದಾಗ ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಇದು ಈ ಥರ ಒಂದು ಸ್ಟೇಡಿಯಮ್. ಈ ಸ್ಟೇಡಿಯಮ್ ಒಳಗೆ ಇವರು ಗ್ಲಾಡಿಯೇಟರ್ ವಾರ್ ಮಾಡ್ತಿದ್ರು. ಗ್ಲಾಡಿಯೇಟರ್ ವಾರ್ ಅಂತಂದ್ರೆ ಅವರು ಎಷ್ಟು ಸೀವಿಯರ್ ಫೈಟ್ ಮಾಡ್ತಿದ್ರು ಅಂದ್ರೆ ಅದು ಎಂಡ್ ಆಗೋದು ಲಾಸ್ಟಿಗೆ ಡೆತ್ ಒಳಗೆ ಎಂಡ್ ಆಗ್ತಿತ್ತು. ಅಷ್ಟು ಸೀವಿಯರ್ ಫೈಟ್. ಮನುಷ್ಯ ಮತ್ತು ಪ್ರಾಣಿ ಜೊತೆ ಯುದ್ಧ ಮಾಡೋದು. ಮತ್ತು ಏನಂತಂದ್ರೆ ಆವಾಗಿನ ಕಾಲದೊಳಗೆ ವಾಟರ್ ಫೈಟ್ಸ್ ಆಗ್ತಿದ್ವಲ್ಲ, ಅದನ್ನೆಲ್ಲ ಇಲ್ಲಿ ವಾಪಸ್ ಎನ್ಯಾಕ್ಟ್ ಮಾಡ್ತಿದ್ರಂತ. ಇದೇನು ಕಾಣಿಸತ್ತೈತಲ್ಲ, ಅದು ಗ್ರೌಂಡ್ ಫ್ಲೋರು. ಅದರ ಮೇಲೆ ಕಟ್ಗಿದು ಸ್ಟೇಜ್ ಥರ ಮಾಡ್ತಿದ್ರು. ಅದ್ರ ಮೇಲೆ ಮಣ್ಣು ಮುಚ್ತಿದ್ರು. ಈ ಥರ ಮುಚ್ಚಿ ಅದನ್ನು ಸ್ಟೇಜ್ನ ರೆಡಿ ಮಾಡ್ತಿದ್ರು. ಸೊ ಸೀಟಿಂಗ್ ಅರೇಂಜ್ಮೆಂಟ್ ಹೆಂಗಿರ್ತಿತ್ತು ಅಂದ್ರೆ, ಫಸ್ಟ್ ಫ್ರಂಟ್ ಒಳಗೆ ಕಿಂಗ್ಸು, VIPs, ಆಮೇಲೆ ನೆಕ್ಸ್ಟ್ ಲೈನಿಗೆ ಮಂತ್ರಿಗಳು, ಈ ಥರ ವ್ಯಾಪಾರಿಗಳು, ಅಧಿಕಾರಿಗಳು. ಮೇಲ್ಗಡೆ ಏನು ಲಾಸ್ಟ್ ಲೈನ್ ಇರುತ್ತಲ್ಲ, ಅಲ್ಲೆಲ್ಲ ಬಡವರು, ಕಾಮನ್ ಮ್ಯಾನ್, ಮಹಿಳೆಯರು, ಗುಲಾಮರು, ಆ ಥರ ಅವರೆಲ್ಲರೂ ಕೂತ್ಕೊತಿದ್ರು. ಸೊ ಇಲ್ಲಿ ಜಾಸ್ತಿ ಪಾಪ್ಯುಲರ್ ಆಗಿದ್ದು ಗ್ಲಾಡಿಯೇಟರ್ ಫೈಟ್. ಈ ಗ್ಲಾಡಿಯೇಟರ್ ಫೈಟ್ ಫಸ್ಟ್ ಇದ್ದಿದ್ದು ಬರೀ 3 ಜೋಡಿ. ಮತ್ತು ಎಷ್ಟು ಫೇಮಸ್ ಆಯ್ತಪ್ಪ ಅಂತಂದರೆ ಇದು 300 ಜೋಡಿವರೆಗೂ ಹೋಯ್ತು. ಒಂದಿನ ಆಡ್ತಿದ್ದು ಫೈಟ್ 100 ದಿನಗಳ ತನಕನೂ ಆಡಾಕತ್ರ. ಅಷ್ಟು ಫೇಮಸ್ ಆಯಿತು ಗ್ಲಾಡಿಯೇಟರ್ ಫೈಟ್ ಇಲ್ಲಿ. A nie, Colosseum ma po pierwszej i drugiej stronie. ಸೊ ಈಗೇನು ಕಾಣಿಸಕತ್ತೈತಲ್ಲ ನಿಮ್ಗೆ, ಅಲ್ಲೆಲ್ಲನೂ ಅಂದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂದರೆ ಚೇರ್ಸ್ ಎಲ್ಲ ನಾರ್ಮಲ್ ಚೇರ್ಸ್ ಇರಲಿಲ್ಲ ಅವೆಲ್ಲನೂ. ಸೊ ಕುಷನ್ ಚೇರ್ಸು, ರೇಷ್ಮೆಯಿಂದ ಮಾಡಿರೋದಂಥದ್ದು, ಗೋಲ್ಡನ್ ಚೇರ್, VIPಗಳಿಗೆಲ್ಲ ಆ ಥರ ಎಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ಚೇರ್ಸ್ ಇಡ್ತಿದ್ರು. ಸೊ ಇದೆಲ್ಲ ಅಲ್ಲಿ ಹೋಗೋಕ್ಕೆ ಮೇಲ್ಗಡೆ ಹೋಗೋಕ್ಕೆ ಸ್ಟೆಪ್ಸ್. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ 76 ಎಂಟ್ರನ್ಸ್ ಅದಾವೆ ಮತ್ತು 76 ಎಕ್ಸಿಟ್ ಕೂಡ ಅದಾವೆ. ಸೊ ಇಲ್ಲೇ ಕೆಳಗವರು ಪ್ರಾಣಿಗಳನ್ನ ಕೂಡ ಹಾಕ್ತಿದ್ರು. ಪ್ರಾಣಿಗಳು ಮತ್ತು ಯಾರ್ಯಾರು ಗ್ಲಾಡಿಯೇಟರ್ ಫೈಟ್ ಒಳಗೆ ಆಡೋರದಾರಲ್ಲ ಅವ್ರಿಗೆಲ್ಲನೂ ಇಲ್ಲೇ ಕೆಳಗಡೆ ಏನೇನಿದಾವಲ್ಲ ಇದು ಥರ ಕೇಜ್ ಥರ ಮಾಡಿ ಇಲ್ಲಿ ಕೆಳಗಡೆ ಕೂಡ ಹಾಕ್ತಿದ್ರು. ಆಮೇಲೆ ಯಾವಾಗ ಅವು ಭಾಳ ಹಸುವಿನಿಂದ ಇರ್ತಿದ್ವು, ಯಾವಾಗ ಇವ್ರದ್ದು ಟರ್ನ್ ಬರ್ತಿತ್ತಲ್ಲ ಅವಾಗ ಓಪನ್ ಮಾಡ್ತಿದ್ರು. ಓಪನ್ ಮಾಡಿದ ತಕ್ಷಣ ಅವು ಮೇಲ್ಗಡೆ ಬಂದು ಅಟ್ಯಾಕ್ ಮಾಡಿ ಫೈಟಿಂಗ್ ಆಡ್ತಿದ್ವು.
ಇಲ್ಲಿಗೆ ಬಂದು ನೀವು ಹಾಗೆ ಹೋಗೋಂಗಂತರೂ ಇಷ್ಟಪಡೋದಿಲ್ಲ. ಸೊ ಏನಾದರೂ ಶಾಪಿಂಗ್ ಮಾಡಬೇಕು, ಯಾಕಂದರೆ ನಾವು ಇಲ್ಲಿ ಬಂದ್ವಿ ಅಂಥೇಳಿ ಒಂದು ನೆನಪಿಗೋಸ್ಕರ ಏನಾದರೂ ಇಲ್ಲಿ ತೊಗೊಂಡು ಹೋಗ್ಬೋದು ಅಂಥೇಳಿ ಇಲ್ಲೊಂದು ಶಾಪ್ ಮಾಡ್ಯಾರ. ಸೊ ಬರ್ರಿ ಏನಾದರೂ ಶಾಪಿಂಗ್ ಮಾಡೋಣ ಅಂಥೇಳಿ. ಇದು